ಆ್ಯಕ್ಚುಲಿ ನಾನು ಇಲ್ಲಿ ಯೂರಿನ್ ಪಾಸ್ ಮಾಡೋಕ್ಕೆ ಬಂದೆ, ಯೂರಿನ್ ಪಾಸ್ ಮಾಡ್ತಾಯಿದ್ದೆ. ಇವಾಗ ಹಿಂದೆ ಗಾಡಿ ತಂದು ನಿಲ್ಲಿಸ್ಕೊಂಡು ಸುಮ್ಮನೆ ಮೊಬೈಲ್ ಚೆಕ್ ಮಾಡ್ತಾರೆ. K09Z769 K09Z769 ವಯಸ್ಸಾಗೈತೆ, ಹಾರ್ಕತ್ತೆ ಓಡಿ ಅದು ಕಟ್ಕೊಳ್ಳೋ ರಮೇಶ್ ಬಾಲಂಗೋಚ ಅದು ಕಟ್ಕೊಳಕ್ಕೆ ಹೋಗೋಕೆ ಹೇಳಿದ್ರು ನಾನು ಹೋಗಿಲ್ಲ. ಅದಕ್ಕೆ ಬೆಳಿಗ್ಗೆಯಿಂದ ಹೆವಿ ಕಾಟ ಕೊಡ್ತಾರೆ. ಯಾಕೆ ಹೋಗಬೇಕು ಅಂತ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದು ದಾರಿ ಹೋಗ ಇವತ್ತು ಗುರುವಾರ ಅಲ್ವಾ, ದಾರಿ ಹೋಗ ಕೃಷ್ಣನ ಪರವಾಗಿ ಅಲ್ಲಿಗೆ ಹೋಗಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಕಟ್ಕೊಳಕ್ಕೆ ಹೋದರೆ ಏನಕ್ಕೆ ಅದು ಆ್ಯಟಿಟ್ಯೂಡ್ ಹೋಗುತ್ತೆ, ಸರಿ ಹೋಗುತ್ತೆ ಅದು ಅಂದರೆ ಆ ದೇವಸ್ಥಾನದ ಪೂಜೆಗೆ ಕಟ್ಕೊಳ ಅಂದರೆ ಕಡ ಪ್ಲಸ್ ಕೊಳ, ಕೈಗೆ ಕೊಳ ಬಿಡೋದನ್ನು ನಿಲ್ಲಿಸೋದಕ್ಕೆ ಅದು ಥೀಮ್. ಅಂದರೆ ನಾನು ಕಟ್ಕೊಳಕ್ಕೆ ಹೋದೆ ಅಂದರೆ ಅವ್ರಿಗೆ ಇದ್ದಿರಲ್ಲ ಅಂತ ಏನು ಅವ್ರ ಕೈಗೆ ಕೊಳ ಬೀಳೋದನ್ನು ತಪ್ಪಿಸಿದ ಹಾಗೆ ಅಥವಾ ಒಪ್ಕೊಂಡ ಹಾಗೆ ಆಗುತ್ತೆ. ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಅಲ್ಲಿ ಹೋಗೋಕೆ ಹೇಳಿದ್ರು. ಸೊ ಅದು ನಾನು ಹೋಗಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಆಟ ಆಡ್ತಿರೋದು ಸಿಟಿ ಕಾರ್ಪೊರೇಷನ್. ಬೆಳಿಗ್ಗೆಯಿಂದ ಜೋಬಲ್ಲಿ 100 ರೂಪಾಯಿ ಇತ್ತು, ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ 100 ರೂಪೀಸು. ಸೊ ಹೀಗಾಗಿ ದಿನ ಕಳೆದೋಯ್ತು. JZ966 ಗಾಡಿ ಅದು ಹೆಡ್ಲೈಟ್ ಇಲ್ಲದೆ ಹೋಗಿತ್ತು. ಇನ್ನೂ ಒಂದು ಗಾಡಿಯಲ್ಲಿ ಹೆಡ್ಲೈಟ್ ಇದ್ದು ಬರ್ತಾಯಿದೆ. ಇದೇನಕ್ಕೆ ಅಂದರೆ ಇಲ್ಲಿ ನೋಡಿದ್ದೀವಿ ಹೆಡ್ಲೈಟ್, ಎಷ್ಟೊಂದು ಹೆಡ್ಲೈಟ್ ಬಿಟ್ಕೊಂಡು ಬರ್ತಾರೆ. ಎಷ್ಟೊಂದು ಜನ ಹೆಡ್ಲೈಟ್ ಬಿಟ್ಕೊಂಡು ಬರ್ತಿದ್ದಾಗ ಒಬ್ಬ ಹೆಡ್ಲೈಟ್ ಆನ್ ಮಾಡ್ಕೊಳ್ದೆ ಬಂದುಬಿಡ್ತಾನೆ. ಸೊ ಆ್ಯಕ್ಸಿಡೆಂಟ್ಸ್ ಆಗೋದಕ್ಕೆ ದಾರಿ. ಆ್ಯಕ್ಚುಲಿ ಆ್ಯಕ್ಸಿಡೆಂಟ್ ಮಾಡಬೇಕು ಅಂತಲೇ ದಾರಿ ಮಾಡ್ಕೊಂಡು ಬರೋದವರು ಎಲ್ಲ ಆರ್ಗನೈಸ್ಡ್. ಅದು ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೈ ಬೀಮಲ್ಲಿ ಬರ್ತಾ ಇರೋರು ಮತ್ತು ಹೆಡ್ಲೈಟೇ ಆನ್ ಮಾಡದೆ ಬರ್ತಾ ಇರೋದು ಎಲ್ಲ ಇಬ್ಬರು ಒಂದೇ ಟೀಮ್ ಅವರು. ಸುಮ್ಮನೆ ಆ್ಯಕ್ಸಿಡೆಂಟ್ ಮಾಡೋದಕ್ಕೆ ಕಾರಣ ಬೇಕು ಅವ್ರಿಗೆ, ಅದಕ್ಕೋಸ್ಕರ ಅದೆಲ್ಲ ಮಾಡ್ತಾರೆ. ಇದೆಲ್ಲ ವೆರಿ ಕಾಮನ್, ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ನಾನು. ಇದು ಅದರಲ್ಲಿ ಇವತ್ತು ಕೂಡ ಒಂದು. ಇವಾಗ ಉದ್ಧಾರದೊಳಕ್ಕಾಗಲ್ಲ ಗುರು. ಅಲ್ಲಿ ಬುದ್ಧಿ ಓಡಾಡ್ತಾರೆ ಅಲ್ಲಿ ಮಲಗಿದಾಗ. ಅದೇ ಕ್ಯಾಂಡಿಡೇಟು ವಿಶ್ವರೂಪ ದೊಡ್ಡ ಸಾಕಾಗ್ಬಿಟ್ಟದು ನನಗೆ ಬಾಳಿವಾಗ ಅಂತ. ಯಾಕಿತ್ತವ್ರೆ ಅಂತ ಮುದ್ದೆ ಡೇಟಾಗಿ ತಿಂದಿದ್ರು. ಆ ಕಡೆ ನಿಂತಿರೋ ಸುರೇಶನ ಬಾಲಂಗೋಚಿ ಅವ್ರ ಮೊಟ್ಟೆ. ಸುರೇಶ್ ನದಿಗಳು ಅವರು ಮಲಂಗೋಚಿ. ಕಾಸು ಕೊಟ್ಟು ಕೊಳಮಜ್ಜಿಗೆ ಕುಡಿ ಅಂತಾರಲ್ಲ, ಅದಕ್ಕೆ ಡಿವೈಡ್ ಮಾಡ್ತಿದ್ದು. ಮೈಸೂರು ತಿಂಡಿ ಇಷ್ಟದು ಟಿ ಶರ್ಟ್ ಹೋಗ್ತಾ ಇರೋದು ಬ್ಲ್ಯಾಕ್ ಕಲರ್. ಆರ್ಗನೈಸ್ಡ್ ಅಂದರೆ ಅಲ್ಲಿ ಟೀ ಕುಡಿ ಅಂತ. ಸ್ಟೋರಿ ಅದೇ ಹೇಳಿದಲ್ಲ ಆಗಲೇ. ಹಾಂ, ಈ ಹುಡುಗ ಕಬ್ಬುದಳೆ ಕತ್ತಲ ಬಾಲಗೋಚಿ. ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತ ಟಿ ಶರ್ಟ್ ಹಾಕಿ ಓಡಾಡ್ತಾ ಇದ್ದಾರೆ. ಇವತ್ತು 2 ಮೇಜರ್ ಆ್ಯಟಿಟ್ಯೂಡ್ಸ್ ಇತ್ತು. ಅದು ಇವ್ರ ಕಡೆ ಇದ್ದಾರೆ, ಮಹಾಲಕ್ಷ್ಮಿ ಸ್ವೀಟ್ಸ್ ಕಡೆಯಿಂದ. ಅದು ಆಮೇಲೆ ಹೇಳ್ತೀನಿ. ಒಂದು ಚಡ್ಡಿ ನೋಡಿ ಹಿಂದೆ. ವೈಟ್ ರೈಸ್ ಇದೆ ಬಂದಿಲ್ಲ ಸೆಕೆಂಡ್ ರೌಂಡು. ಕಡಿಮೆ ಸಾಂಬಾರು ಇವತ್ತು. ಅಂದರೆ ಇದು ನಿಂತ್ಕೊಂಡಿರೋದು ಶಾಂಭವಿ ಗೌಡ, ಯತ್ವಿಕ್.
ಆಟೋಬಲ್ಲಿ ಬರೆದಿರೋದು ಯದುವೀರ್ಗೋಸ್ಕರ ಬರೆದಿರೋ ಯತ್ವಿಕ್ ಅಂತ. ಇದು ನಾನು 3ನೇ ಸಾರಿಯಲ್ಲಿ ಬಂದಿರೋದು, ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಯತ್ವಿಕ್. 3ನೇ ಸರಿ ಇಲ್ಲ, ಲೇಟ್ ಆಗುತ್ತೆ ಅಂತ 5 ನಿಮಿಷ ವೇಟ್ ಮಾಡಬೇಕಂತೆ, ಮತ್ತೆ ಊಟ ಇಸ್ಕೊಳ್ಳೋಕ್ಕೆ ವೇಟ್ ಮಾಡೋಣ. ಈ ಹುಡುಗ ಅಂಡರ್ ಟಿ ಶರ್ಟ್ ಹಾಕೊಂಡಿದ್ದಾರೆ, ಅಂಡರ್ ಹಿಂದುಗಡೆ ಇದೆ ಅಂಡರ್. Iya bah, gitu menjual X gitu loh. Under. ಮುಂದೆ ಟೈಟ್ ಆಗಿದೆ, ಮುಂದೆ ಸುಮಾರು ತಿಂಗಳು ಮತ್ತು ಸುರೇಶನ ಮಗನ ಬಾಳೆಗೊಚ್ಚ ಪೌಡ್ ಹಾಕಿದ್ರೆ ಮುಂದ್ಗಡೆ ಟಿ ಶರ್ಟ್ ಬ್ಲೂ ಕಲರ್. ಸೇಮ್ ಗಾಯ್. ಯೂನಿಫಾರ್ಮ್ ಇರೋದು ಕಡ್ಕೊಳ್ಳೋ ರಮೇಶ್ ಲ್ಯಾಂಗ್ವೇಜ್. ಯೂನಿಫಾರ್ಮ್ ಇರೋ ಸೆಕ್ಯೂರಿಟಿ ಯೂನಿಫಾರ್ಮ್ ಇರೋದು. ಇವತ್ತು ಬೂರದ ದಿನ, ಬೂರದ ದಿನಕ್ಕೆ ಮುಕ್ತಾಯ. ಮೂರನೇ ದಿನಕ್ಕೆ ಮುಕ್ತಾಯ ಆಗುತ್ತಿದ್ದು. ಆ್ಯಕ್ಚುಲಿ ಕೆಲಸದ ಆಫರ್ ಮಾಡಿದ್ದೇನಕ್ಕೆ ಅಂದರೆ ಅವರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ ಪ್ರಕಾರ ಕೆಲಸದ ಆಫರ್ ಮಾಡಿದ್ರಲ್ಲಿ ಕೆಲಸ ಕೊಡ್ತೀವಿ ಅಂತಲ್ಲ, ಬೇಕಾಗಿದ್ದಾರೆ ಅಂತ ರಿಸೀವ್ ಆಗ್ತಿದ್ರು. ಅವ್ರಿಗೆ 2 AG 5,000 ಅದು ಯದುವೀರ್ ಪರವಾಗಿ, ಮತ್ತು ಒಡೆಯರ್ ಪರವಾಗಿ. ಅಲ್ಲಿ ಆಟೋ ಇದ್ದಿತ್ತು ಯದುವೀರ್ ಪರವಾಗಿ ಅಂದರೆ ಸಾರಿ ಇವಾಗೇ ಬಿಟ್ಟಿದ್ದಾರೆ ಫಾರ್ 2 ರೀಸನ್. ಒಂದು ಒಡೆಯರ್ ರೆಪ್ರೆಸೆಂಟೇಟಿವ್ ಬಿಡೋಕ್ಕೆ, ಇದೊಂದು ಸುಸ್ತಾಗುತ್ತೆ ಅಂತ, ಟಯರ್ಡ್ ಆಗುತ್ತೆ ನಿಮಗೆ ಅಂತ. ಇದು ಎಕ್ಸ್ಪೋಜಳ ಬಾಲಂಗುತ್ತೆ. ಇದು ಬಾಬಲಿ ತಿರ್ಗಾ ಪ್ರವೇಶಿಸಿದ ಸ್ಥಳ. ಕಿವಿ ಸೌಂಡ್ ಅದಕ್ಕೆ ಕಿವಿ ಪರವಾಗಿ ಕೇಳಿಸೋದಿಲ್ಲ. ನೀವು ಹೇಳೇ ಮಾತಾಡ್ಕೊಡೋದು ಕೇಳಿಸೋದಿಲ್ಲ ಅಂತ. ಆ್ಯಕ್ಚುಲಿ ಕೋಚ್ ಅಂತ ಅವ್ರು ಯಾರು ಟಿ ಶರ್ಟ್ ಹಾಕೊಳ್ಳೋದು ಅದು ಆ ಕಡೆ ಇರಲಿ. ಈಗ ಇವರು ಮಹಾಲಕ್ಷ್ಮಿ ಸ್ವೀಟ್ಸ್ ಅವ್ರದ್ದು 3ನೇ ದಿವಸಕ್ಕೆ ಮುಕ್ತಾಯ ಮಾಡಿದ್ದು ಹೇಗೆ ಅಂದರೆ, ಅದೇ ಸ್ಟಾರ್ಟ್ ಮಾಡೋದಲ್ಲ ಬೇಕ್ರಿ ಹತ್ರ ಅದು ಜೀಪ್ ಹೋಯ್ತಲ್ಲ, ಟ್ರಕ್ ಹೋಯ್ತಲ್ಲ,
ಮಹೇಂದ್ರ ಟ್ರಕ್ ಪಿಕಪ್ ಟ್ರಕ್ಕು ಆ ಪಿಕಪ್ ಟ್ರಕ್ ಹತ್ರ ಫಸ್ಟ್ ಕ್ರಿಯೇಟ್ ಮಾಡಿದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಇಂಗ್ಲೀಷಲ್ಲಿ ಮಾತಾಡೋದ್ರ ಮುಖಾಂತರ. ಅಂದರೆ ಕೆಲಸ ಒಳ್ಳೆ ಮ್ಯಾನೇಜರ್ಸ್ ಅವಳು ಪೋಸ್ಟಿಂಗ್ಗೆ ಖಾಲಿಗಳಿದೆ, ರಿಸ್ಯೂಮ್ ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಬೋರ್ಡ್ ಹಾಕ್ಕೊಂಡಿದ್ರು ಅರಸ್ ರೋಡಲ್ಲಿರೋ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ. ಸೊ ಅವರು ಆಗಲೇ ಗೆಸ್ ಮಾಡಿದೆ, ಲಕ್ಷ್ಮಿ ಎತ್ತಿತ್ತಲ್ಲ ಆಗಲೇ ಗೆಸ್ ಮಾಡಿದೆ, ಈ ಬೇರೆ ಏನೋ ಶಬ್ದ ಎಲ್ಲರ ಕಿರಿಕಲ್ ಮಾಡ್ತಾಯಿದ್ದಾರೆ ಅವರು, ಎಂಥ ಕೆಲಸ ಏನೋ ಕೊಡೋಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ರಿಸ್ಯೂಮ್ ಹಾಕಲಿಲ್ಲ. ಸೊ ಇವತ್ತಂದರೆ ಕನ್ಫರ್ಮ್ ಕೂಡ ಮಾಡಿದ್ರು. ಸೊ ಅದೇ ಇಂಗ್ಲೀಷಲ್ಲಿ ಮಾತಾಡಿ ಏನೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರಲ್ಲ. ಸೊ ಅದ್ರ ಬಯೋಡಾಟಾ ಸಬ್ಮಿಟ್ ಮಾಡಿದ್ದಿದ್ರೆ ನನಗೆ ಇಂಗ್ಲೀಷ್ ಬರೋಲ್ಲ ಅನ್ನೋ ಕೊರತೆಗೆ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಹೇಳಿ ಪರ್ಸನಲ್ ಸ್ಕಿಲ್ಸ್ ಇಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಹಂಗೆ ಕೊಟ್ಟು ಏನೋ ಒಂದು ಕಥೆ ಹೇಳಿ ಕೆಲಸ ಕೊಡದೆ ಕಳಿಸ್ತಾಯಿದ್ರು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಒಟ್ಟಲ್ಲಿ ಒಂದು. ಇನ್ನೊಂದು ಇವತ್ತು ಬುರ್ದ ಇದ್ದೀರಲ್ವ, ಬರೀ ಹೊಗೆ ಬಿಟ್ಟಿದ್ದಷ್ಟೇ ಅಲ್ಲ, ಅಲ್ಲಿ ಊಟ ಮಾಡಬೇಕಲ್ಲೂ ರಾಯಲ್ ಎನ್ಫೀಲ್ಡ್ ಕಂಪ್ನಿಯ ಹಿಮಾಲಯನ್ ಹೊಸದು ಇದೆಯಲ್ಲ, ಅದು ಬ್ರೌನ್ ಕಲರ್ ನಿಲ್ಲಿಸಿದ್ರು, ಕವರ್ ಮಾಡಿದ್ರಿ ವೀಡಿಯೋ. ಮತ್ತು ಯತ್ವಿಕ್ ಅಂತ ಯಾವುದೋ ಒಂದು ಯತ್ವಿಕ್ ಅಂತಲೇ ಇರಬೇಕು, ಆಟೋ ನಿಂತಿತ್ತು, ಯದುವೀರ್ ಮತ್ತು ಋತ್ವಿಕ್ ಮಧ್ಯ ಬರುತ್ತೆ ಅದು. ಅದೇನಕ್ಕೆ ಅದು ತೋರಿಸಿದ್ದು ಅಂದರೆ ಇವತ್ತು 3ನೇ ತಾರೀಕಲ್ವಾ, ಸಾರಿ 3ನೇ ತಾರೀಕಲ್ಲ 3ನೇ ಸರಿ ಬಂದಿರೋದು ನಾನು ಇಲ್ಲಿ ಊಟಕ್ಕೆ. ಸೊ ಹೀಗಾಗಿ ಥರ್ಡ್ ಕೌಂಟ್ ಇದು, ಥರ್ಡ್ ಟರ್ಮ್ ಅಲ್ಲ ಥರ್ಡ್. ಸೊ ಅಂದರೆ 3ನೇ ಸರಿ ಬಂದಿರೋದು ಅದು ಇಲ್ಲಿಗೆ. ಹೀಗಾಗಿ ಯದುವೀರ್ಸ್ ನೈಟ್ ಪೊಸಿಷನ್ ನೈಟ್ ಪೊಸಿಷನ್ ಕ್ಲೈಮ್ ಮಾಡಿದ್ದಾರೆ ಅವರು. ಸೊ ಅಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಹೆಚ್ಚು ಹೊತ್ತು ಊಟ ಮಾಡೋದು, ಮ್ಯಾಕ್ಸಿಮಮ್ 1.25 ಗಂಟೆ ಊಟ ಮಾಡಿದ್ದೀನಿ. ಸೊ ಇನ್ನೂ ಜಾಸ್ತಿ ಇದ್ದರೂ ಇರ್ಬೋದು. ಅಂದರೆ ಫಸ್ಟ್ ಊಟ ಕೊಟ್ಬಿಟ್ಟು ಇದು ಮಾಡಿಬಿಟ್ರು, ಏನು ಹೇಳೋದು, ಅದೇ ಫಸ್ಟ್ ಅನ್ನ ಸಾಂಬಾರು ಕೊಟ್ಟರು, ಸ್ವಲ್ಪ ಹಾಕಿದ್ರು. ಇನ್ನೂ ಸ್ವಲ್ಪ ಹಾಕಿ ಕೇಳೋಕ್ಕೋಗಿಲ್ಲ, ಯಾಕೆಂದರೆ ಅಲ್ಲಿ ಮುಂದುಗಡೆ ಹೋಗಿಲ್ಲ, 2 ಸರಿ ಊಟ ಮಾಡಿದ್ದಾರೆ ಆಲ್ರೆಡಿ. ಅಲ್ಲಿ ಮುಂದುಗಡೆ ಅದನ್ನೇ ರೈಸ್ ಸೆಕೆಂಡ್ ಟೈಮ್ ಕೊಡ್ತಾ ಇರ್ತಾರಲ್ಲ, ಕೇಳಿ ಈಸ್ಕೊಬೋದಲ್ಲ, ಕೊಡ್ತಾರಲ್ಲ ಅಂದ್ಬಿಟ್ಟು ನಾನು ಮಾಡೋದೇ ಬಂದೆ. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ. ಥರ್ಡ್ ಅಟೆಂಪ್ಟ್ ಅಂತ ಕಾರಣಕ್ಕೆ ಏನಾರು ಕ್ರಿಯೇಟ್ ಮಾಡ್ತಾರೆ ಅಂತ ಬಂದ್ಬಿಟ್ಟೆ. ಸೊ ಫಿಯರೋ 13 KA 13 ಗಾಡಿಯೋದು ಯದುವೀರ್. ಸೊ ನಾನು ಆಯಿತು ಇನ್ನೊಂದು ಸೋಡ ಆಯಿತು ಬಂದ್ಬಿಟ್ಟೆ. ಸೊ ಸೆಕೆಂಡ್ ಟೈಮ್ ಏನಾಯಿತು, ಸೆಕೆಂಡ್ ಟೈಮ್ ಹೋದಾಗಲೂ ಸ್ವಲ್ಪನೇ ಹಾಕಿದ್ರು. ಸೊ ನಾನೇನು ಮಾಡಿದೆ, ಥರ್ಡ್ ಟೈಮು ಬರ್ಬೋದಲ್ಲ, ಮಜ್ಜಿಗೆ ಅಂತ ಹಾಕ್ಸ್ಕೊಳ್ಳಿ ಅಂತಲ್ಲ, ಕಡಿಮೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಇದು ಸರಿ ಬಂದ್ರಾಯ್ತು, ಮಜ್ಜಿಗೆ ಅಂತ ಹಾಕ್ಸ್ಕೊಳ್ಳೋದಾಗ್ಬಿಟ್ಟು ಬಂದೆ. 2 ಸರಿ ಊಟ ಮಾಡಿದೆ. 3ನೇ ಸರಿ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಊಟ ಕ್ಲೋಸ್ ಆಗೋಯ್ತು ಅಲ್ಲಿ. ರೈಸು ಬರ್ತಾಯಿದೆ, 5 ನಿಮಿಷ ಬೇಯಬೇಕು ಅಂತ 5 ನಿಮಿಷ ಆಗುವಾಗ ಮಾಡಿದೆ. 15 ಮಿನಿಟ್ಸ್ ಇಳಿಸಿದ್ರು ರೈಸ್ ಬೇಯಿಸೋಕ್ಕೆ. ಸೊ 2 ಸರಿ ಊಟ ಮಾಡಿದ್ದೀವಿ, ಅರ್ಧ ಊಟ ಆಗಿದೆ, 50% ಊಟ ಆಗಿದೆ. ಇಲ್ಲಿ 50% ಊಟ ಮಾಡಬೇಕು. ಇಂಥವ್ರು ಸುಮಾರು ಜನ ಖಾಲಿ ಮಾಡ್ಕೊಂಡು ಹೊಡೋದ್ರು, ಅರ್ಧ ಊಟ ಮಾಡ್ತಾರೆ. ಸೊ ನಾನು ಇಲ್ಲ ಏನಾಗುತ್ತೆ ನೋಡಬಾರ್ದು ಅಂತ ವೆಯ್ಟ್ ಮಾಡ್ತಿದ್ದೆ. ಜೊತೆಗೆ ನಾನು ಯಾಕೆ ವೆಯ್ಟ್ ಮಾಡೋಕ್ಕೆ ಇನ್ನೂ ಒಂದು ಬಲವಾದ ಕಾರಣ ಇತ್ತು. ಏನಪ್ಪ ಅದು ಅಂದರೆ ಅಲ್ಲಿ ತಟ್ಟೆ ತೊಳೆಯೋ ಜಾಗದಲ್ಲಿ ಜನ ತುಂಬ ತುಳುಕ್ತಾಯಿದ್ರು. ಎಲ್ಲರಿಗೂ ಒಕ್ಕೆ ಬಂದಿತ್ತಲ್ಲ, ಆಯಿತು ಮೈಸೂರು ರಕ್ತ K05882573 ಐಶ್ವರ್ಯ ಆಗ್ತಿತ್ತು. ಮತ್ತು ಅಲ್ಲಿ ಚೂಡ ಆಗುತ್ತೆ. ಅದು ಐಶ್ವರ್ಯ ಹೇಳಿಲ್ವ, ಏರೋಪ್ಲೇನ್ ಕೂಡ ಹೋಗ್ತಿದ್ದಿಲ್ಲ, ಅದು ಏರೋಪ್ಲೇನ್ ಪಾಸ್ ಆಯಿತು ಸೇಮ್ ಟೈಮಿಗೆ. ಅದು ಕ್ರಿಯೇಟ್ ಮಾಡೋಕ್ಕೆ ಅದು ಶಾಂಭವಿ ಬಲಂಗುಚ್ಚಿ ಅದು. ಸೊ ನೋಡೋಕ್ಕಾಗ ನೋಡಾಗಿದೆ ಸೇಮ್ ಕಂಟಿನ್ಯೂಟಿಯಲ್ಲಿ ಕನ್ನಡ ಅದು ಯದುವೀರ್ ಆಟೋ ಅಂತಿತ್ತಲ್ಲ ಅದು. ಆಮೇಲೆ ಏರೋಪ್ಲೇನ್ ಐಶ್ವರ್ಯ ಏರೋಪ್ಲೇನ್ ಕೂಡ ಹೋಯಿತು. ಸೊ ಎಲ್ಲ ಸೇಮ್ ರಿಲೇಟೆಡ್. ಆಮೇಲೆ ಇನ್ನೊಂದು ಏನಾದರೆ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಎಂಥದ್ದು ಆ್ಯಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅಂತ ಒಂದು ಖುಷಿ ಆಯಿತು. ಇನ್ನೊಂದು ಡೌನ್ ಅಂತ ಏನೋ ಇದೆ, ಡೌನ್ ಅಂತ ಏನೋ ಒಂದು ಇತ್ತು, ಗೋಡೌನ್ ಫಾರ್ಮುಲಾ ಪ್ರೆಸೆಂಟ್ ಮಾಡ್ಕೊಂಡು ಯಾವುದೋ ಟಿ ಶರ್ಟ್ ಇತ್ತು, 2 ಕವರ್ ಮಾಡಿದ್ದೀವಿ. ಆ್ಯಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಟಿ ಶರ್ಟ್ ಕವರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅದು ಹಿಂದ್ಗಡೆಯಿಂದ ಕವರ್ ಮಾಡಿದ್ದೀನಿ. ಹಿಂದ್ಗಡೆಯಿಂದ ಅದು ಟೆಕ್ಸ್ಟ್ ಕಾಣಲಿಲ್ಲ, ಹುಡುಗ ತೋರಿಸ್ಲಿಲ್ಲ, ತಿರ್ಕೋಬಿಟ್ಟು ಅದು ತಿಕ್ಕ ತೋರಿಸ್ತಾ ಇದೆ. ಆ್ಯಕ್ಚುಲಿ ಅದನ್ನು ಕವರ್ ಮಾಡಿದ್ದೀವಿ. ಆ ಟಿಕಕ್ಕೆ ಶಾರ್ಟ್ ಕಟ್ ಸಿಗಿಸ್ತಾಯಿದೆ, ಆ ಟಿಕಟ್ ಸೈಜ್ ತೋರಿಸ್ತಾ ಇದೆ ಹೊಗೆ 4170 K09Q ಹೊಗೆ ಎದಕ್ಕೆ ತೋರಿಸ್ತಾರೆ ಅಂದರೆ ಒಡೆಯರ್ಸ್ ಹೊಗೆ ಏನಂದರೆ ಸುಸ್ತಾಗುತ್ತೆ ನಿಮಗೆ ಅಂತ. ಅದೇ ಊಟದಲ್ಲೆಲ್ಲ ಹಾಕ್ಕೊಟ್ಟಿರ್ತಾರೆ, ಟಯರ್ಡ್ ಆಗ್ತಾ ಇರ್ತಾರೆ ಅಂತ ಹೊಗೆ 11 EP 1703. ಸೊ ಅದೇ ಕಥೆ ಇದು. ಏನು ಹೇಳೋದು, ಗೋಡೌನ್ ಫಾರ್ಮುಲಾಗಳು ಅಂದರೆ ಶಾಂಭವಿ ಒಡೆಯರ್ ಗೋಡೌನಲ್ಲಿ ಕೆಲಸ ಮಾಡು ಅಂತ ಒಂದು. ಜೊತೆಗೆ ಶಾಂಭವಿ ಗೋಡೌನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದರೆ ಇವರು ಯಾರಾದ್ರು ಸುರೇಶ್ ಅವ್ರ ಮಕ್ಕಳು ಒಂದು ಕುದುರೆ ಹಾಕಂಡ ಇವರೆಲ್ಲ ಶಾಂಭವಿ ಐಶ್ವರ್ಯ ಅರ್ಜುನ್ ಕೈ ಕೆಲಸ ಮಾಡ್ತಿದ್ದೆ. ನಾವು ನೀನು ಬೇಡ ನಮಗೆ ಅಂತ ಆ್ಯಕ್ಟಿವ್ಸ್ ಸೆಟ್ ಮಾಡಿದ್ದು.
ಅದು ಹೇಗೆ ನೈಟ್ ಪೊಸಿಷನ್ ಮುಖಾಂತರ ಎಂಟ್ರಿ ತಗೊಳ್ತಾರೆ ಅಂತ. ಅಂದರೆ ಬೂರ್ದೆ ಗೇಟಿಂದ ಒಳಗೆ ಹೋಗ್ತೀವಿ ಅಂತ. ಬೂರ್ದೆ ಗೇಟ್ ಅಂದರೆ ಯದುವೀರ್ ಮಾಮೂಲಿ, ಅದಕ್ಕೋಸ್ಕರ ಅದು ಯದುವೀರ್ ಅಥವಾ ಹಾಳಿಬೀಡು ರಾಯಲ್ ಎನ್ಫೀಲ್ಡ್ ಎಲ್ಲ ತೋರಿಸಿದ್ದು. ಯದುವೀರ್ ನಂಬರ್ 3 ಅಲ್ವಾ, ಸೊ ಯದುವೀರ್ ಮುಖಾಂತರ ಒಳಗಡೆ ಹೋಗ್ಬಿಡ್ತೀವಿ ನಾವು ಅಂತ. ಜೊತೆಗೆ ನಮ್ಮ ತಾಯಿಯಿಂದ ಬರೋ ಸಿಗಬೇಕು ಪೊಸಿಷನ್ ಆಗಲ್ವಾ, ನಮ್ಮ ತಾಯಿ ಪರ್ಮಿಷನ್ ಇರಬೇಕು. ಜೊತೆಗೆ ವಿಲ್ಡ್ ಪೊಸಿಷನ್ ಯದುವೀರ್ ಆಗಿರೋದ್ರಿಂದ ಅವ್ರ ಮುಖಾಂತರ ಬಿಟ್ಬಿಡ್ತಾರೆ ಅವರು. ಸೊ ನಮ್ಮ ತಾಯಿ ನಮ್ಮ ತಾಯಿ ಪರ್ಮಿಷನ್ ಅತ್ಯವಶ್ಯಕ ಬೇಕೇ ಬೇಕು. ಯಾಕೆಂದರೆ ಅವರೇ ನಂಬರ್ 1 ಪೊಸಿಷನ್ ಸಿಕ್ಕೊಳ್ಳೋದು. ಯಾಕೆಂದರೆ ನಮ್ಮ ತಾಯಿ ಸಕ್ಸಸ್ಸರ್ ನಾನು ಅಂದರೆ ನಮ್ಮ ತಾಯಿ ಅಲೋ ಮಾಡಲೇಬೇಕು. ಮಾಡೋದ್ರಿಂದ ನಂತರ ನಾನು ಸಕ್ಸಸ್ಸರ್ ಆಗೋದು ಸಾಧ್ಯ ಆಯಿತು. ಸೊ ಫ್ಯಾಮಿಲಿ ಸಕ್ಸಸ್ಸರು ದಾದ ಲಾರ್ಡ್ ಕಿಂಗು ನಾನೇ ಆಗಿರೋದ್ರಿಂದ ಲೈಕ್ ಸಕ್ಸಸ್ಸರ ಅವಶ್ಯಕತೆ ಇಲ್ಲವೇ ಇಲ್ಲ. ಡೈರೆಕ್ಟಾಗಿ ಅವ್ರು ಯಾರು ನನಗೆ ಅಧಿಕಾರ ವಹಿಸ್ಕೊಡದೇ ಇದ್ದರೂ ನಾನು ಅಧಿಕಾರಕ್ಕೆ ಆರಾಮ್ಸೆ ಚುಟ್ಕಿ ಹೊಡೆದ ಸುಲಭ ಬಂದುಬಿಡ್ತಿದೆ. ಸೊ ವಾಟೆವರ್ ಅದೆಲ್ಲ ಇರಲಿ. ಆದರೆ ಅಲ್ಲಿ ನಾನು ತೊಂದರೆ ಯಾಕೆ ಅನುಭವಿಸ್ತಿದ್ದೀನಿ ಅಂದರೆ ಉಲ್ಟಾ ಹೋಗೋತಿ ಹಿಂಗಾಗಿ. ಅಂದರೆ ಪ್ರತಿಯೊಂದು ಉಲ್ಟಾ ಮಾಡ್ತೀವಿ ಅಂತ. ಅಂದರೆ ಎಲ್ಲ ಉಲ್ಟಾ ನಾನು ಪವರ್ಫುಲ್ ವ್ಯಕ್ತಿ ಆದರೂ ಏನು 10 ಪೈಸೆ ಪವರ್ ಇಲ್ಲ, ಏನು ಬೆಳೆ ಇಲ್ಲ, ಹೋಮ್ಲೆಸ್ ಥರ ಬೀದಿ ಭಿಕ್ಷುಕ ಥರ ಮಾಡಿಬಿಟ್ಟಿದ್ದಾರಲ್ಲ. ಸೊ ಆ ಥರ ಅದು ಎಲ್ಲ ಉಲ್ಟಾ ಉಮಾಪತಿ ಡೇಟ್ ಹಾಕಿರೋದು. ಅದಕ್ಕೋಸ್ಕರ ಉಮಾಪತಿ ಐಶ್ವರ್ಯ ಗಿರಿಗೆ ಸಿಗ್ತದಲ್ಲ January 2023 ಅವಾಗಲೇ ಅಲ್ಲಿ ಬ್ಯಾಗ್ ಎಲ್ಲ ಕಳ್ತಾರೆ. December 2022 ಅಲ್ಲಿ ಬ್ಯಾಗ್ ಕಳ್ತಾರಾಗುತ್ತೆ. ಸೇಮ್ ಟೈಮಲ್ಲಿ ಐಶ್ವರ್ಯ ಅರ್ಜುನ್ ಮತ್ತು ಉಮಾಪತಿ ಮೀಟ್ ಆಗಿರೋದು. ಸೊ ಜನವರಿಯಿಂದ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅವ್ರ ಹೆಸರುಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸೇಮ್ ಟೈಮಲ್ಲೇ ನನ್ನ ಬ್ಯಾಗೆಲ್ಲ ಕಳ್ತಾರಾಗಿತ್ತು. ಸೊ ಆವಾಗಲೇ ನಾನು ಫೋರ್ಸ್ಫುಲಿ ಹೋಮ್ಲೆಸ್ ಜೀವನ ಮಾಡಬೇಕಾಗಿ ಬಂದಿದ್ದು. ಸೊ ಇದು ಕತೆ ಚೆಂದಾಗಿ ತಿಂದ್ಬಿಟ್ಟಿದ್ದೀವಿ. ಅಸಿಡಿಟಿ ಬೇರೆ ಬರ್ರ ಅಂತ ಈಚೆಗೆ ಬರ್ತಾಯಿಲ್ಲ. ಸೊ ಇದು ಕತೆ ಇಟ್ಟಿಲ್ಲ. ಊಟ ಒಳಗಡೆ ಸಾಕಾಗೋಯ್ತು. ಜೊತೆಗೆ ಇರೋದು ಕಡಿಮೆ ಸಾರು ಅಂತ ಸಾಂಬಾರು ಕಡಿಮೆ ಹಾಕಿದ್ರು. ಇಷ್ಟ ಕಡಿಮೆ ತಪ್ಪಾಸಡೆ ಅಂತ ಸಾಂಬಾರು ಕೂಡ ಕಡಿಮೆ ಹಾಕಿದ್ರು. ಯಾಕೆ ಸಾಂಬಾರು ಕಡಿಮೆ ಹಾಕಿದ್ರು ಅಂದರೆ ಕಡಿಮೆ ಸಾರು ಅಂತ. ಅಂದರೆ ಕಡಿಮೆ ಲೆಸ್ ಕ್ವಾಂಟಿಟಿ ಲೆಸ್ ಕೊಡ್ತೀವಿ, ನೀನು ಕಡಿಮೆ ಹೇಳು. ಅಂದರೆ ಹೇಳ್ಕೊ, ಇದು ಹಣೆ ಬರ ಹೇಳ್ಕೊ, ಆದರೆ ಕಡಿಮೆ ಹೇಳು ಅಂತ. ಪದೇ ಅದನ್ನು ಹೇಳ್ಬಾರ್ದು ಅಂತ. ಅಂದರೆ ಪದೇ ಎದುರು ಬೈಬಾರ್ದು. ಪದೇ ನೆಟ್ ಪೊಸಿಷನಿಂದ ಅವರೆಲ್ಲ ಹೊರಗಡೆ ಬಂದಿದ್ದಾರೆ ಅಂತ ಹೇಳಬಾರ್ದು. ಪದೇ ದಟ್ ಫ್ಯಾಮಿಲಿ ನನ್ನ ವೈಫ್ನ ಅವ್ರು ಯೂಸ್ ಮಾಡ್ಕೊಂಡು JY1733 ಬರೆಯೋದು ಐಶ್ವರ್ಯ ಅರ್ಜುನ್. ಸಾರಿ ಅರ್ಜುನ್ ಸರ್ಜಾ ಅದು. ಆ ಥರ ಅದು ಅಂದರೆ ಪದೇ ಹೇಳೋಗಿಲ್ಲ ಅಂತ ಆ್ಯಟಿಟ್ಯೂಡ್ ತಿಳ್ಕೊಳ್ಳಿ. ಕಡಿಮೆ ಸಾರು ಅಂತ. ಕಡಿಮೆ ಸಾರು ಅಂದರೆ ತೊಂದರೆಗಳಾಗ್ತದೆ. ಅದೇ ಆಯಾಸ ಆಕಾಶ್ ಆಯಾಸ ಅಂತ ಒಂದು ಸ್ಕೂಟರ್ ಹೋಗ್ತಿದ್ದು. ಅದೇ ಕಂಪ್ನಿನೇ ಆಯಾಸ ಅಂತಿದೆಯೋ ಅಥವಾ ಆ ಥರ ಸ್ಕೂಟರ್ ಕಂಪ್ನಿನೇ ಆಯಾಸ ಅದು, ಅಥವಾ ಯಾವುದೇ ಬೇರೆ ಕಂಪ್ನಿಯವರು ಸ್ಕೂಟರ್ ತಗೊಂಡು ಅದ್ರ ಮೇಲೆ ಹಾಕಿದ್ರೆ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಸ್ಕೂಟರ್ ಇಲ್ಲ ಲಗೇಜ್ ವೆಹಿಕಲ್ ಬರುತ್ತೆ, ಸ್ಕೂಟರ್ ಬರ್ತಾವಲ್ಲ ಇದು ಸಿಡ್ಡಲ್ಲಿ. ಸೊ ಆ ಥರದ್ದು ಆಯಾಸ ಅಂತ ಇತ್ತು. ಅದೆಲ್ಲ ಆಯಾಸ ಅದೆಲ್ಲ ಸುಸ್ತಾಗುತ್ತೆ ಅಂತ ಹೇಳಿಲ್ಲ. ಊಟ ತಿಂದರೆ ಸುಸ್ತಾಗುತ್ತೆ, ತಾವಾಗುತ್ತೆ ಹಾಗೆ ಅಂತ. ಸೊ ಅದು ಆಯಾಸ ಟೈಟಲ್ ಸಿಗೋದು ಅಂತ ತೋರಿಸ್ತಾರೆ ಅವರು. ಅದು ಬರೀ ಆಯಾಸ ಅಲ್ಲ, ಹೆರಿಟೇಜ್ ಆಯಾಸ. ಅಪ್ಪ ಹೆವಿ ಟೈರ್ಡ್ ಆಗ್ತದೆ. ಬೇಗ ಹಾಕ್ಕೊಟ್ರೆ ಬಟ್ಟೆ ಹಾಕಿ ಇಟ್ಕೊಂಡು ಬೇಕಾಗ್ತಾರೆ, ಅಷ್ಟೊಂದು ಟೈರ್ಡ್ ಆಗ್ತದೆ. ಇದೇ ಸ್ಪಾಟಲ್ಲಿ ನನಗೆ ನಾನೀಗ ಬಳಸ್ತಾ ಇರೋ ರಿಯಲ್ಮಿ 7 ಸಿಕ್ಕಿದ್ದು. ಇದೇ ಕಸದ ರಾಶಿಗಳಲ್ಲೇ ಬಿದ್ದಿತ್ತು. ಇಲ್ಲಿ ಅಕೌಂಟ್ ಬರೋದು ಆ್ಯಕ್ಚುಲಿ ಇಲ್ಲಿ ಒಡೆಯರ್ ಸೆಂಟ್ರಲ್ ಆರ್ಕಿಟೆಕ್ಚರ್ ಯಾವುದೋ ಕಾಲೇಜ್ ಇದೆಯಲ್ಲ ಅದು. ಅದೇ KTM ಶೋರೂಮ್ ಇಲ್ಲೇ ಬರೋದು, ಮತ್ತು ಕೋರ್ಟ್ ಇಲ್ಲೇ ಬರೋದು. ಅಲ್ಲಿ ಇವ್ನು ಬಾಲಗೋಚಿ ಮಂಜುನಾಥ್ ಬಾಲಗೋಚಿ ಕಾರ್ ಕೂಡ ನಿಂತಿದೆ ಡಿಸ್ಟರ್. ಇದೇ ಸ್ಪಾಟ್ ಸಾಕಿದ್ದಾರಲ್ಲ. ಮೈಸೂರು ನಗರದ ಪಾಲಿಕೆ ಚಾಮರಾಜಪುರಂ ಜಯಲಕ್ಷ್ಮಿ ವಿಲಾಸ್ ರಸ್ತೆ ವಾರ್ಡ್ ನಂಬರ್ 42. ಕುಮಾರ್ ಗುರು ಏನು ಬರೆದೈತೆ ಗೊತ್ತು, ಶಿವಕುಮಾರ್ ಬರೆದಿದೆ. ಗೀಚಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಅದು ಸ್ಪಾಟ್.
ಹಾಸ್ಪಿಟಲ್ ಬಿಡ್ತಾ ಇರೋದು. ಏನೋ ಕಚಪಚ ತೆಗೆದು ಹೋಗೋದು ಮುಗಿತಾ ಇದೆ ಗೋಲಿಗಳು ಪಕ್ಕಾಗ್ತದೆ. KA09 HX7575 HX7575 ಗಾಡಿ ಮ್ಯಾಕ್ಸ್ ಬಜೆಲ್ಲ ಬಾಲಂಗುಚ್ಚಿ ಒಳ್ಳೋದಿತ್ತು. ಅಲ್ಲಿ ನಡ್ಕೊಬಂದೆಲ್ಲ ಸುಮ್ಮನೆ ಟಯರ್ಡ್ ಆಗ್ತಾಯಿತ್ತು, ಕೂತ್ಕೊಂಡೆ. ಸೊ ಈ ಬೋರ್ಡ್ ಎತ್ತೋದು ಬಂದು ಪಕ್ಕ ಕೂತ್ಕೊಂಡು ಸಾಯ್ತಾಯಿತ್ತು ಒಂದು ಸಲ. ಆಯ್ತು ಸುಮಾರು ಜನ ಬಂದು ಸುಮಾರು ಕೋತಿ ಕೆಲಸ ಎಲ್ಲ ಮಾಡಿದ್ರು. ಬಟ್ ನಾನು ಪಡೋದ ಸುಮ್ಮನೆ ಕೂತ್ಕೊಂಡಿದ್ದೆ. ಬಟ್ ಇದು ಸಾಯ್ತಾಯಿತ್ತು ಒಂದು ಸಲ. ಆ ಕಡೆ ಮ್ಯಾಕ್ಸ್ ಬಜೆಲ್ಲ ಬಾಲಂಗುಚ್ಚಿ SVB ಬ್ಯಾಗ್. ಅವಾಗಿಂದ ಇಲ್ಲೇ ಕುತ್ಕೊಂಡು ಒಳಗಡೆ